ನಾನು ಮೊದಲೇ ಹೇಳಿಲ್ವೇನೋ ನಿಮ್ಮ ಕ್ಯಾಪ್ಟನ್ಗೆ ನಮಗಿದು ಇಷ್ಟವಿಲ್ಲ, ನಿಮಗೆ ನಮ್ಮ ಸಂಬಂಧ ಬೆಳೆಸೋ ಯೋಗ್ಯತೆನೇ ಇಲ್ಲ ಅಂತ. ಆದ್ರೆ ಅವನು ಅಲ್ಲಿ ಗಿಂಜಿ ನಮ್ಮ ಕಾಲಕ್ಕೆ ದುಂಬಾಲ್ ಬಿದ್ಕೊಂಡು ನಮ್ಮ ಕಂಡೀಷನ್ಸ್ಗೆಲ್ಲ ಒಪ್ಕೊಂಡು ಮದುವೆ ಮಾಡ್ಕೊಡ್ತೀನಿ ಅಂದ್ಮೇಲೆ ಮದುವೆ ಮಾಡ್ಕೊಡ್ಲೇಬೇಕು. ಮಾಡ್ಲಿ ಬಿಡ್ಲಿ ನೀನ್ ಸುಮ್ನೆ ಇರ್ಬೇಕು. ನಿನ್ನ ಹಾಗೆ ಹೆಂಡಕ್ ನೀರ್ ಸೇರಿಸಿ ಮಾರಿದ ಅಡ್ಡಾಡಿ ಹಣ ಅವ್ರ ಹತ್ರ ಇಲ್ಲ. ಪಾಪ ನಮ್ ಕ್ಯಾಪ್ಟನ್ ಕೈಲಿದ್ದ ಹಣ, ಮನೆ ಮಾರಿದ ಹಣ ಖಾಲಿಯಾಗಿ ಕಣ್ ಬಿಡ್ತಾ ಇದ್ದಾರೆ. ಅವ್ರ ಹೆಂಡತಿ ದಿಕ್ಕು ತೋಚದೆ ಕಣ್ಣೀರಿಡ್ತಾ ಇದ್ದಾರೆ. ತಿರ್ಗಾ ಏನಾದ್ರೂ ನೀವು ಅವ್ರ ಹತ್ರ ಹಣ ಡಿಮ್ಯಾಂಡ್ ಮಾಡಿದ್ರೆ ನಿಮ್ಮನ್ನ ಚಿಂದಿ ಮಾಡ್ಬಿಡ್ತೀನಿ, ಚಿಂದಿ ಮಾಡ್ಬಿಡ್ತೀನಿ. ಜ್ಞಾಪಕ ಇಟ್ಕೋ. ಗುಂಡಾಗಿರಿ ಮಾಡ್ತೀನೋ ಏನಾ? ಇದು ಬರೀ ಉಪ್ಪಿನಕಾಯಿ. ಮದುವೆ ಏನಾದ್ರೂ ಎಡವಟ್ಟಾದ್ರೆ ನಿನಗೆ ಫುಲ್ ಮೀಲ್ ಬಡಿಸ್ಬಿಡ್ತೀನಿ. ನಡೀರ. ಭಂಡಾರಿ ಹಿಯ ಮಾಡಿದ್ರಲ್ಲ, ಏನ್ ವಿಷಯ ಸರ್? ಏನ್ರಿ ನಿಮ್ ಮಿಲಿಟರಿ ಬುದ್ಧಿನ ನಮ್ಮ ಹತ್ರ ತೋರಿಸ್ತೀರೇನ್ರಿ? ನಾನೇನ್ ಮಾಡಿದೆ ಭಂಡಾರಿ ಅವರೇ? ಕೈಲಾದವನು ಮೈ ಪಡಿಸ್ಕೊಂಡ ಅಂತ ಹೇಳಿ ನನ್ನನ್ನು ಹೆದರ್ಸೋಕೆ ಗೂಂಡಗಳನ್ನ ಕಳಿಸ್ತೀರೇನ್ರಿ? ಸರ್ ಗುಂಡಗಳು ನನ್ಗೇನು ಗೊತ್ತಿಲ್ಲ ಸರ್. ಅವನು ಯಾವನ್ರಿ ನಿಮ್ ಫ್ರೆಂಡ್ ಬ್ರೆಡ್ ಅಂಗಡಿ ಅವನು? ಅವನು ಇಲ್ಲಿ ಬಂದು ಭಾರಿ ಹಾರಾಡ್ ಹೋದ. ಅವನಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಅವನಂತ ಗೂಂಡಗಳು ನನ್ನ ಹತ್ರ 100 ಜನ ಇದ್ದಾರೆ ಅಂತ. ಸರ್ ಅವ್ನು ಸ್ವಲ್ಪ ಮುಂಗೋಪ. ಸಿಂಪ್ಲಿ ಇನ್ನೋಸೆಂಟ್ ಅಂಡ್ ಸ್ಟ್ರೈಟ್ ಫಾರ್ವರ್ಡ್ ಫೆಲೋ ಸರ್. ರೇ ಅವನ್ ಸ್ಟ್ರೈಟ್ ಫಾರ್ವರ್ಡ್ ಆದ್ರೆ ನಾನು ರೌಂಡ್ ಫಾರ್ವರ್ಡ್ ರೀ. ಅವತ್ತು ಅವನು ಇಲ್ಲಿಗೆ ಬಂದು ರೈಲು ಏರೋಪ್ಲೇನು ಅಂತ ಮಾತಾಡ್ದಾಗಲೇ ಅಂದ್ಕೊಂಡೆ ಇವನು ಮಹಾ ತರಲೇ ಇರ್ಬೇಕು ಅಂತ. ಅವ್ನಿಗೆ ಹೇಳ್ಬಿಡಿ ಇನ್ನು ಮೇಲೆ ನಮ್ ತಂಟೆಗೆ ಬರಬಾರ್ದು ಅಂತ. ಅವನಿಗೆ ನಾ ಹೇಳ್ತೀನಿ ಬಿಡಿ, ಅವನ್ ನಿಮ್ ಸುದ್ದಿಗೆ ಬರೋಲ್ಲ. ಆಮೇಲೆ ಮದುವೆ ಆದ ಕೂಡ್ಲೆ ನಮ್ ಹುಡುಗ ಅಮೇರಿಕಕ್ಕೆ MBA ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅವನ ಎಜುಕೇಶನಲ್ ಎಕ್ಸ್ಪೆನ್ಸಸ್ $30,000 ಆಗುತ್ತೆ. ಅದನ್ನ 2 ಫಸ್ಟ್ ಕ್ಲಾಸ್ ಎಕ್ಸಿಕ್ಯೂಟಿವ್ ಕ್ಲಾಸ್ ಟಿಕೆಟ್ಗಳನ್ನ ನೀವು ಮದುವೆಗೆ ಮುಂಚೆನೆ ನನಗೆ ತಂದು ಕೊಡ್ಬೇಕು. ಜೊತೆಗೆ ನಿಮ್ ಮಗಳು ಹೋಗ್ತಾಳ್ರಿ. ಬಿ ಹ್ಯಾಪಿ ಐಸೆ. $30,000 ಈಗ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಬಾರೋ ಹೋಗೋಣ ಸರ್. $30,000 ಏ ಟಿಕೆಟ್ ಜ್ಞಾಪಕ ಇರಲಿ. ಓ ಕ್ಯಾಪ್ಟನ್, ಬಾಬಾ ಕೂತ್ಕೋ. ಲೇ ಅವನಿಗೂ ತಟ್ಟೆ ಕಡೆ ಊಟ ಮಾಡ್ಲಿ. ತಗೋ. ಏನ್ ಅಂಕಲ್ ಇವತ್ತು ಎಲ್ಲಿಲ್ಲದ ಗಂಭೀರ? ಅವನ ಹಾಗೆ ಒಂದೊಂದ್ಸಲ ಮಾತಾಡಿದ್ರೆ ಮುತ್ತುದ್ರೋಗ್ಬಿಡ್ತೇನೋ ಅನ್ನೋ ಮೂಗ್ನಾಗ್ಬಿಡ್ತಾನೆ. ಒಂದೊಂದ್ಸಲ ಇವನ ಬಾಯಿಗೆ ಸೈಲೆನ್ಸರ್ ಇಲ್ವಲ್ಲ ಅಂತ ನಾವು ಒತ್ತಾಡಬೇಕು. ಯಾವನು ನಿನ್ಗೆ ಅಲ್ಲಿಗೆ ಹೋಗಿ ಗಲಾಟೆ ಮಾಡಿ ಪ್ರತಾಪ ಎಲ್ಲ ತೋರಿಸಿ ಮಾತಾ ಹೇಳಿದ್ದು? ಸಿಟ್ಟಲ್ಲಿ ಏನೇನೋ ಮಾಡಿ ಬರ್ತೀಯಾ? ನಾವು ಸಾಯ್ಬೇಕು. ಆಮೇಲೆ ನಿನ್ ಸ್ನೇಹಿತನೋ ನಂಟನೋ ಇಲ್ಲ ಶತ್ರುನೋ ಗೊತ್ತಾಗೋಲ್ಲ. ಏ ಕ್ಯಾಪ್ಟನ್, ನೀನ್ ಯಾಕೋ ಹೀಗೆ ಮಾತಾಡ್ತೀಯಾ? ನಾನು ಹೋಗಿದ್ದು ನಿನಗೋಸ್ಕರ, ರಶ್ಮಿಗೋಸ್ಕರ. ಅದನ್ನ ಚೆನ್ನಾಗಿ ತಿಳ್ಕೊ. ನಾನು ಹೇಳಿದ್ನೇನೋ ನೀನು ಭಂಡಾರಿ ಮನೆಗೆ ಹೋಗಿ ಗುಂಡಾಗಿರಿ ಮಾಡಿ ಬಾ ಅಂತ? ನಾನು ಹೇಳಿದ್ನೇನೋ? ಏಯ್, ಬರೀ ಗುಂಡಾಗಿರಿ ಅಲ್ಲ, ಅವನೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅವನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ.